ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾವಿವತ್ತು ನಿಮ್ಮ ಮುಂದೆ MGಯ ಒಂದು ಫಾಸ್ಟೆಸ್ಟ್ EV ವೆಹಿಕಲ್ನ ತಂದಿದ್ದೀವಿ. ಯಾವುದು ಅಂತ ಹೇಳಿದ್ರೆ ಸೈಬರ್ ಟ್ರಕ್ಕು. ಸೊ ಈ ಗಾಡಿ ಬೇಸ್ಡ್ ಆನ್ MGಯ ಓಲ್ಡ್ ಗಾಡಿ ಏನಿದೆ ಅದ್ರ ಬೇಸ್ಡು ಇನ್ಸ್ಪೈರ್ ಆಗಿ ಗಾಡಿನ ಬಿಲ್ಡ್ ಮಾಡಿದ್ದಾರೆ. ಸೊ ಇದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಯೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ MG ಸೈಬರ್ ಟ್ರಕ್ಕು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು MGಯ ಸೆಲೆಕ್ಟ್ ಶೋರೂಮ್ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಲೆವೆಲ್ ರೋಡ್ ಶೋರೂಮ್, ಲೆವೆಲ್ ರೋಡ್ ಹತ್ರ ಇರೋ MG ಸೆಲೆಕ್ಟ್ ಶೋರೂಮ್ಗೆ. ಸೊ ನಿಮ್ಗೆ ಏನನ್ನ MGಯ ಪ್ರೀಮಿಯಂ ಗಾಡಿಗಳು ಸೈಬರ್ ಟ್ರಕ್ ಆಗಲಿ ಇಲ್ಲ M9 ಆಗಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಲೊಕೇಶನ್ ಮತ್ತು ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಕೀ ಬಗ್ಗೆ ಹೇಳಿದ್ರೆ MG ಸೈಬರ್ ಟ್ರಕ್ದು ಸೊ ಡೋರ್ ಓಪನ್ ಆಪ್ಷನ್ಸ್ ಬರುತ್ತೆ, ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಓಪನ್ ಬರುತ್ತೆ, ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ವಾರ್ನಿಂಗ್ ಕೂಡ ಇಲ್ಲೇ ಬಟನ್ ಕೊಟ್ಟಿದ್ದಾರೆ. ಹಾಗೆ MG ಲೋಗೋ ಬರುತ್ತೆ. ಸೊ ವಿತ್ ನಿಮ್ಮ ಕೀ ನೋಡ್ತಾ ಇರ್ಬೋದು ಯಾವ ರೀತಿ ಪ್ರೀಮಿಯಮ್ ಆಗಿದೆ ಅಂತ. ಓವರಾಲ್ ಈ ಗಾಡಿ ಬಗ್ಗೆ ಹೇಳಿದ್ರೆ ನಿಮಗೆ ಗಾಡಿ ಬಂದು 503 ಹಾರ್ಸ್ ಪವರ್ ಬರುತ್ತೆ, ಮತ್ತು ನಿಮಗೆ 725 Nm ಆಫ್ ಟಾರ್ಕ್ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮ್ಮ ಗಾಡಿ ಇದು ಎಲೆಕ್ಟ್ರಿಕಲ್ಲಿ ಸೂಪರ್ ಸ್ಪೋರ್ಟ್ಸ್ ಗಾಡಿಗೆ ಆಗಿರೋದ್ರಿಂದ ನಿಮ್ಗೆ 0 to 100 3.2 ಸೆಕೆಂಡ್ಸಲ್ಲಿ ಅಚೀವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಲುಕ್ ಯಾವ ರೀತಿ ಇದೆ ಅಂತ, ತುಂಬ ಸ್ಪೋರ್ಟಿಯಾಗಿ ಲುಕ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಹೆಡ್ ಲ್ಯಾಂಪ್ ನೋಡ್ತಾ ಇರ್ಬೋದು, ನಿಮಗೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲೆಲ್ಲ ಫಿನಿಶಿಂಗ್ ಡೀಟೇಲಿಂಗ್ ಫಿನಿಶಿಂಗ್ ನೋಡ್ತಾ ಇರ್ಬೋದು, ನಿಮ್ಗೆ ಸಖತ್ ಲುಕ್ಕಾಗಿ ಕೊಟ್ಟಿದ್ದಾರೆ ಒಂದು ಸ್ಪೋರ್ಟ್ಸ್ ಕಾರ್ ಆಗಿರೋದ್ರಿಂದ. ಹಾಗೆ MG ಲೋಗೋ ಕೂಡ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ವಿತ್ ನಿಮಗೆ ಫ್ರೇಮ್ ಟು ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ಹಾಗೆ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಬರುತ್ತೆ, ಸೈಬರ್ ಸ್ಟಾರ್ ನಂಬರ್ ಪ್ಲೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಲುಕ್ಕು ಅಷ್ಟೇ ಏರೋಡೈನಮಿಕ್ಸಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಬಂಪರ್ ಎಲ್ಲ ನೋಡ್ತಾ ಇರ್ಬೋದು. ಬ್ಲ್ಯಾಕ್ ಕಲರ್ ಫಿನಿಶಿಂಗು, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಆಗಿರ್ಬೋದು, ತುಂಬ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಅಂತ. ಮತ್ತು ನಿಮ್ಗೆ ಇನ್ನೊಂದು ಏನಂದರೆ ಇದರ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ನಿಮಗೆ 7.5 kW ಬ್ಯಾಟ್ರಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಓವರಾಲ್ ರೇಂಜ್ ಬಂದು ನಿಮಗೆ 400 km ರೇಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ AC ಮತ್ತು DC ಎರಡು ಚಾರ್ಜಿಂಗ್ ಬರುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ನೀವು ಅದೇ ಆಪ್ಷನ್ಸ್ ತೊಗೋಬೋದು. ಸೊ ಓವರಾಲ್ ಫುಲ್ ಚಾರ್ಜ್ ಆಗೋಕ್ಕೆ ನಿಮಗೆ 14 hours ತೊಗೊಳುತ್ತೆ ಒಂದು ಫುಲ್ ಬ್ಯಾಟ್ರಿಗೆ ಚಾರ್ಜ್ ಆಗೋಕ್ಕೆ. ಸೊ ಓವರಾಲ್ ನಿಮಗೆ ಸೈಡ್ ವ್ಯೂಗೆ ಬರೋದಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ, ತುಂಬ ಸಗದಾಗಿ ಕೊಟ್ಟಿದ್ದಾರೆ ಸೈಡ್ ವ್ಯೂ. ವಿತ್ ನಿಮಗೆ ಅಲಾಯ್ ವೀಲ್ ನೋಡ್ತಾ ಇರ್ಬೋದು, ಡೈಮಂಡ್ ಕಟ್ ಅಲಾಯ್ ವೀಲ್ ಥರ ಸಖತ್ತಾಗಿ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಕಲರಲ್ಲಿ ಅಲಾಯ್ ಅಂತೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಟೈರ್ ಸೈಜ್ ಬರೋದ್ರೆ 245/40/R20 ಇಂಚ್ ಅಲಾಯ್ ವೀಲ್ ಬರುತ್ತೆ. ಸೊ ವಿತ್ ನಿಮಗೆ ಬ್ರೆಂಬೋ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 4 ಟೈರ್ಗೂ ಡಿಸ್ಕ್ ಕೂಡ ಸಿಗುತ್ತೆ. ಸೊ ವಿತ್ ನಿಮಗೆ ಲುಕ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ಸೈಡ್ ಕ್ಲಾಡಿಂಗು ಅಷ್ಟೇ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗಿದು 2 ಸೀಟ್ಸ್ ಅಷ್ಟೇ ಗಾಡಿ ಆಗಿರೋದ್ರಿಂದ ಡೋರ್ಸು ಅಷ್ಟೇ ನೋಡ್ತಾ ಇರ್ಬೋದು, ಸೀಸರ್ ಟೈಪ್ ಡೋರ್ ಬರುತ್ತೆ. ಸೊ ಡೋರಲ್ಲಿ ನಿಮಗೆ ಸೆನ್ಸರ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಬಟನಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಡೋರ್ ಕ್ಲೋಸ್ ಆಗುತ್ತೆ. ಸೊ ನಿಮಗೆ ಗಾಡಿಯಲ್ಲಿ ನೀವು ಕೀಯಲ್ಲಿ ನೀವು ಡೋರ್ ಕ್ಲೋಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಲೆಫ್ಟ್ ಡೋರು ಅಷ್ಟೇ ನೋಡಿ ಓಪನ್ ಆಗಿದೆ, ಕ್ಲೋಸ್ ಆಗುತ್ತೆ ನೋಡ್ತಾರೆ. ಸೊ ಇದೆಲ್ಲ ನಿಮಗೆ ಕೂಲೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಮತ್ತು ನಿಮಗೆ ಸೈಡು ORVM ಬರೋದಾರೆ ನಿಮಗೆ ಬಾಡಿ ಕಲರ್ ಪೇಂಟೆಡ್ ORVM ಬರುತ್ತೆ, ಟರ್ನಿ ಇಂಡಿಕೇಟರು ಮತ್ತು 360 ಕ್ಯಾಮ್ರಾ ಕೊಟ್ಟಿದ್ದಾನೆ. ಹಾಗೆ ನಿಮಗೆ ಡೋರಲ್ಲಿ ಸೆನ್ಸರ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತಲ್ವ. ಸೊ ನೀವೇನನ್ನ ಇಲ್ಲಿ ನಿಂತ್ಕೊಂಡಿದ್ರೆ ಡೋರ್ ಓಪನ್ ಆಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸೊ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಸೆನ್ಸರಿಂದ ಪಾಸ್ ಆಗ್ತಿದೆ. ಸೊ ಅದೇ ನೀವು ಪ್ರೆಸ್ ಮಾಡಿಬಿಟ್ಟು ಸೊ ಕ್ಲೋಸ್ ಆಗುತ್ತಲ್ವ. ಸೊ ನೋಡ್ತಾ ಇರ್ಬೋದು ಇವಾಗ ಪ್ರೆಸ್ ಮಾಡಿದ ತಕ್ಷಣ ಸೊ ಅಲ್ಲಿ ನೋಡಿ ಅಕ್ಕಪಕ್ಕ ಯಾರು ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಡೋರು ಓಪನ್ ಮಾಡೋಕ್ಕೆ ನಿಮಗೆ 3 ಇಲ್ಲ 4 ಟೈಪ್ಸ್ ಬರುತ್ತೆ. ಒಂದು ಕೀಯಲ್ಲಿ ಬರುತ್ತೆ, ಇನ್ನೊಂದು ಬಂದು ನೋಡಿ ಇಲ್ಲಿ ನೀವು ಆಚೆ ಕಡೆಯಿಂದ ಒಳಗಡೆ ಹೋಗಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಹಾಗೆ ನಿಮಗೆ ಈ ಡೋರ್ ಸೈಡಲ್ಲೂ ಬರುತ್ತೆ. ಸೊ ನೀವೇನು ಎಳಿಬೇಕಾದ್ರೂ ಅಷ್ಟೇ. ಸೊ ನೋಡ್ತಾ ಇರ್ಬೋದು ನೀವು, ಅಕಸ್ಮಾತ್ ನೀವು ಇಲ್ಲಿ ಕೂತಿರ್ತೀರ, ಸೊ ಇಲ್ಲಿ ಕೂತಿರ್ತೀರ ನಿಮ್ಗೆ ಅದು ರೀಚ್ ಆಗೋದಿಲ್ಲ. ಸೊ ಅವಾಗೇನಾಗುತ್ತೆ, ನೀವು ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಟನ್ ಕೊಟ್ಟಿದ ತಕ್ಷಣ ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ಮತ್ತು ನಿಮಗೆ ಈಸಿ ರೀಚ್ ಆಗಲಿ ಅಂದ್ಬಿಟ್ಟು ಈ ಸೈಡಲ್ಲೂ ಒಂದು ಕೊಟ್ಟಿದ್ದಾರೆ. ಸೊ ಡೋರು ಓಪನ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಸೊ ಸೆನ್ಸರ್ ಆಗಿರೋದ್ರಿಂದ ಸೊ ಕ್ಲೋಸ್ ಆಗಿದೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಸೊ ಟೋಟಲಾಗಿ 1 2 3 ಮತ್ತು ಕೀ ಆಪ್ಷನ್ಸಲ್ಲೂ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಓವರಾಲ್ 4 ಬರುತ್ತೆ. ಲೆಫ್ಟ್ ಸೈಡಲ್ಲೂ ಅಷ್ಟೇ ನೀವು ಡೋರ್ ಓಪನ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ
ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ನು, ಹಾಗೆ ನಿಮ್ಗೆ ಸೀಟ್ ಅಡ್ಜಸ್ಟ್ಮೆಂಟು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಹಾಗೆ ಮೆಮೊರಿ ಫಂಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಡೋರ್ಸ್ ಟೈಪ್ ಸೀಸರ್ಸ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ ಕೊಟ್ಟಿದ್ದಾರೆ ಅಂತ. ಮತ್ತು ಫ್ಯಾಬ್ರಿಕೇಷನ್ ಲುಕ್ಕು ಹಾಗೆ ಇಲ್ಮಿಷನ್ ಲ್ಯಾಂಪ್ದು ಎಲ್ಲ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫ್ರೇಮ್ಲೆಸ್ ಡೋರ್ಸ್ ಬರುತ್ತೆ. ಸೊ ಹಾಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಸೆಂಟ್ರ್ ಕನ್ಸೋಲ್ ಬರೋದಾದರೆ, ಸೊ ನಿಮ್ಗೆ ಚಾರ್ಜಿಂಗು ರೈಟ್ ಸೈಡಲ್ಲಿ ಟೋಟಲಾಗಿ ನಿಮಗೆ 3 ಟೈಪ್ಸ್ ಆಫ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕ್ದು ಮತ್ತು ಚಾರ್ಜಿಂಗ್ದು ಹಾಗೆ ಸೆಂಟ್ರ್ ಕನ್ಸೋಲ್ ಬರುತ್ತೆ. ಸೊ ವಿತ್ ನಿಮ್ಗೆ ಇಲ್ಲಿ 225 ಕಿಲೋಮೀಟರ್ಸ್ ನೋಡಿ 54%ಗೆ 225 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಹಾಗೆ ನಿಮಗೆ ಚಾರ್ಜಿಂಗ್ ಪರ್ಸೆಂಟೇಜ್ ಯಾವ ರೀತಿ ಇದೆ, ಸೊ ಚಾರ್ಜ್ ಸೆಟ್ಟಿಂಗ್ಸ್ ಏನು, ಡಿಸ್ಚಾರ್ಜ್ ಸೆಟ್ಟಿಂಗ್ಸ್ ಏನು, ಎನರ್ಜಿ ಕನ್ಸಪ್ಷನ್ ಏನು ಎಲ್ಲ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಸೆಟ್ಟಿಂಗ್ಸು ಅಷ್ಟೇ, ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು. ಸೊ ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೂಡ ಇಲ್ಲೇ ಬರುತ್ತೆ. ಮತ್ತು ಬ್ಲೂಟೂತ್ ನೋಡಿ, ಬ್ಲೂಟೂತ್ ಆ್ಯಕ್ಟಿವಿಟಿ ಮತ್ತು ವಾಲ್ಯೂಮ್ ಸೆಟ್ಟಿಂಗ್ಸು. ಸೊ ನಿಮಗೆ ಈಸಿ ಆಗಲಿ, ಡ್ರೈವರ್ ಸೈಡಲ್ಲಿ ಈಸಿ ಆಗಲಿ ಅಂದ್ಬಿಟ್ಟು ಸೊ ಅವ್ರಿಗೆಲ್ಲ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ತುಂಬ ಜಾಸ್ತಿ ಇದೆ ಸೆಟ್ಟಿಂಗ್ಸು. ಸೊ ಹೇಳ್ತಾ ಹೋಗ್ತಾಯಿದ್ದಾರೆ. ಇದು ನಿಮಗೆ ವೆದರ್ ಫೋರ್ಕಾಸ್ಟು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು, ಇದು ಮೆಮೊರಿ ಇದನ್ನೇನು ಯೂಸ್ ಮಾಡಿದ್ರೆ ಸೊ ಡಾಟಾ ಬರುತ್ತೆ. ಹಾಗೆ ಸೆಂಟ್ರ್ ಕನ್ಸೋಲ್ಗೆ ಬರೋದಾರೆ ಲೆಫ್ಟ್ ಸೈಡಲ್ಲಿ ಬ್ಯಾಟ್ರಿ ಇಂಡಿಕೇಷನ್ ಬರುತ್ತೆ, ಮತ್ತು ರೈಟ್ ಸೈಡಲ್ಲಿ ನಿಮ್ಮ ಡೋರ್ ಇಂಡಿಕೇಷನ್ ಮತ್ತು ಮೋಡ್ದು ಡ್ರೈವ್ ಮೋಡ್ಸ್ ಬರುತ್ತೆ ನೋಡಿ. ಇದು ಕಂಫರ್ಟಲ್ಲಿದೆ, ಸ್ಪೋರ್ಟ್ಸು ಮತ್ತು ಕಸ್ಟಮ್ಸು 3 ಟೈಪ್ಸ್ ಆಫ್ ಡ್ರೈವ್ ಮೋಡ್ ಬರುತ್ತೆ. ಹಾಗೆ ನಿಮಗೆ ಡ್ರೈವು, ಪಾರ್ಕಿಂಗು ಮತ್ತು ರಿವರ್ಸ್ದು ಎಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಸ್ಟೇರಿಂಗ್ ಬರೋದಾದ್ರೆ ನಿಮಗೆ ಸ್ಟೇರಿಂಗಲ್ಲಿ ನೋಡ್ತಾ ಇರ್ಬೋದು ವಿತ್ ತುಂಬ ಲೆದರ್ ಟಚ್ ಕೊಟ್ಟಿದ್ದಾರೆ. ಹಾಗೆ MG ಇದೊಂದು ಲೋಗೋ ಬರುತ್ತೆ ಸೆಂಟ್ರಲ್ಲಿ. ಹಾಗೆ ಲಾಂಚ್ ಕಂಟ್ರೋಲ್ ಬಟನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ರೈಟ್ ಸೈಡಲ್ಲಿ ಬಂದು ನಿಮಗೆ ರೈಟ್ ಸೈಡ್ ಏನು ಸಿಸ್ಟಮ್ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಯಾವ ರೀತಿ ನಿಮಗೆ ಬೇಕು ಸ್ಟೇರಿಂಗಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಲೆಫ್ಟ್ ಸೈಡ್ ಬಂದು ನಿಮ್ಗೆ ಲೆಫ್ಟ್ ಸೈಡ್ ಏನು ಸಿಸ್ಟಮ್ ಬರುತ್ತಲ್ಲ, ಸೊ ಅದ್ರ ಥ್ರೂ ಕಂಟ್ರೋಲ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ರೇಡಿಯೋ ಇದಾಗಿರ್ಬೋದು, ರೇಡಿಯೋದಲ್ಲಿ ನಿಮ್ಗೆ ಯಾವ್ಯಾವ ಆಪ್ಷನ್ಸ್ ಬೇಕು. ಹಾಗೆ ನಿಮಗೆ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ 2 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೇ ಚೇಂಜ್ ಮಾಡ್ಕೋಬೋದು ನೀವು. ವಿತ್ ನಿಮಗೇನೋ ಫೋನ್ ಕನೆಕ್ಟ್ ಆಗಿದ್ದರೆ ಕನೆಕ್ಟಿವಿಟಿ ಕೂಡ ನಿಮಗೆ ಅಲ್ಲೇ ಬರುತ್ತೆ ಅಂತ ಹೇಳ್ಬೋದು. ಸೊ ಓವರಾಲ್ ಇಂಟೀರಿಯರ್ ಮಾತ್ರ ತುಂಬ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆಂಟ್ರ್ ಕನ್ಸೋಲ್ ಬರೋದಾರೆ, ಸೆಂಟ್ರ್ ಕನ್ಸೋಲಲ್ಲಂತೂ ನಿಮಗೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು AC ಕಂಟ್ರೋಲ್ಸು, ಹಜಾರ್ಡ್ ಲೈಟು, ಹಾಗೆ ನಿಮಗೆ ಟೆಂಪ್ರೇಚರ್ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ವಿತ್ ನಿಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು 360 ಡಿಗ್ರಿ ಕ್ಯಾಮ್ರಾದು ರೈಟ್ ಸೈಡ್ ನಿಮ್ಗೆ ಡಿಸ್ಪ್ಲೇ ಬರುತ್ತಲ್ಲ, ಸೊ ಅದರ ಥ್ರೂ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ, ಸೈಡ್ ವ್ಯೂ ಬೇಕಾ, ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಗೈಡ್ಲೈನ್ ಬೇಕಾ, ಇಲ್ಲ ಡಿಸ್ಟೆನ್ಸ್ ಮಾರ್ಕ್ಸ್ ಬೇಕಾ, ಆ ರೀತಿ ಎಲ್ಲ. ಸೊ ವಿತ್ 3D ಡಾಟಾ ಕೂಡ ನಿಮ್ಗೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕಲರ್ ರೆಡ್ ಇರೋದ್ರಿಂದ, ಬಟ್ ರೆಡ್ಡು ಇಲ್ಲಿ ಡಿಸ್ಪ್ಲೇಲಿ ವೈಟ್ ಕಲರ್ ಹಾಕಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಟಚ್ಚು ಅಷ್ಟೇ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಸೆಂಟ್ರ್ ಕನ್ಸೋಲಲ್ಲಿ ನಿಮಗೆ ಮತ್ತು ಏರ್ ಪ್ಯೂರಿಫೈಯರು, AC ಕಂಟ್ರೋಲ್ಸ್ ನಿಮ್ಗೆ ಯಾವ ರೀತಿ ಬೇಕು ಟೆಂಪ್ರೇಚರ್ ನೋಡ್ತಾ ಇರ್ಬೋದು. ಟಚ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಹಾಗೆ AC ಬ್ಲೋವರು, ಏರ್ ಪ್ಯೂರಿಫೈಯರು ಎಲ್ಲ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಕಾರ್ದು ಅಷ್ಟೇ, ಕಾರ್ದು ನಿಮಗೆ ಯಾವ ರೀತಿ ಡ್ರೈವಿಂಗ್ ಕಂಟ್ರೋಲ್ಸ್ ಬೇಕು. ಸೊ ಇಲ್ಲಿ ನೋಡಿ ಡ್ರೈವ್ ಮಾಡಿ ಇಲ್ಲೂ ಚೇಂಜ್ ಮಾಡ್ಕೋಬೋದು ನೀವು. ಸ್ಪೋರ್ಟ್ಸ್ ಬೇಕು ಅಂದರೆ ಸ್ಪೋರ್ಟ್ಸು, ಕಸ್ಟಮ್ ಬೇಕು ಅಂದರೆ ಕಸ್ಟಮು. ಸೊ ನೀವು ಕಸ್ಟಮ್ಗೆ ಹೋಗ್ತೀನಿ ಅಂದಾಗ ಪವರಲ್ಲಿ ನಿಮಗೆ ಕಂಫರ್ಟು, ಸ್ಪೋರ್ಟು, ಟ್ರ್ಯಾಕ್ ಥರ ಬರುತ್ತೆ. ನೀವು ಯಾವ್ದು ಬೇಕೋ ಅದು ಆಪ್ಷನ್ಸ್ ಮಾಡ್ಕೋಬೋದು. ಮತ್ತು ಲೈಟ್ ಕಂಫರ್ಟು, ನಿಮಗೆ ಸ್ಟೇರಿಂಗು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಲೈಟ್ ಕಂಫರ್ಟು ಇಲ್ಲ ಸ್ಪೋರ್ಟು, ಹೆವಿ ಸ್ಪೋರ್ಟ್ಸ್ ಆದರೂ ಮಾಡ್ಕೋಬೋದು. ಸೊ 1 ಪೆಡಲ್ ಡ್ರೈವು, ಆಟೋ ಹೋಲ್ಡು, ESC ಇವೆಲ್ಲ ನೀವು ಆನ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬಟನ್ಸ್ಗಳ್ನ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನ ಕೂಡ ನೀವು ಇಲ್ಲೇ ಸೆಟ್ ಮಾಡ್ಕೋಬೋದು. ಅವೆಲ್ಲ ನಿಮಗೂ ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು. ಹಾಗೆ ಸೀಟಿಂಗ್ಸು ಅಷ್ಟೇ ನೋಡ್ತಾ ಇರ್ಬೋದು, ಪ್ಯಾಸೆಂಜರ್ ಸೈಡ್ ಸೀಟಿಂಗ್ಸು ನಿಮಗೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ಡ್ರೈವರ್ ಸೈಡಲ್ಲೂ ಅಷ್ಟೇ ನೀವು ಸೆಟ್ಟಿಂಗ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಡ್ರೈವರ್ ಸೀಟ್ ಈಸಿ ಎಂಟ್ರಿ ಆಗೋ ಥರ. ಸೊ ನೀವೇನಾಗುತ್ತೆ, ಡೋರ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸೀಟ್ ಹಿಂದಕ್ಕೆ ಹೋಗುತ್ತೆ. ಸೊ ಪ್ಯಾಸೆಂಜರ್ ಸೀಟ್ ಎಂಟ್ರಿನೂ ಅಷ್ಟೇ ನೀವು ಆಟೋಮೆಟಿಕ್ಕಾಗಿ ಆನ್ ಮಾಡ್ಕೋಬೋದು. ಸೊ ಮತ್ತೆ ಇಲ್ಲಿ ನೋಡಿ ಪ್ಯಾಸೆಂಜರ್ಸ್ ಏರ್ ಬ್ಯಾಗ್ನು ನೀವು ಆನ್ ಕೂಡ ಆಫ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಾರ್ಕಿಂಗ್ಗೆ ಬಟನ್ನು, ರಿವರ್ಸ್ ಆಗಲಿ ಬಟನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನ್ಯೂಟ್ರಲ್ಗೂ ಅಷ್ಟೇ ಬಟನ್ನು. ಸೊ ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಬಟನ್ನು, ಇವೆಲ್ಲ ಏನಾಗುತ್ತೆ ನಿಮಗೆ ಪ್ರೀಮಿಯಮ್ ಲುಕ್ ಕೊಟ್ಟಿದ್ದಾರೆ. ಸೊ ಡ್ರೈವ್ ಮೋಡು ಅಷ್ಟೇ ನಿಮ್ಗೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದು ಏನು ರೂಫ್ ಓಪನಿಂಗ್ ಆಪ್ಷನ್ಸ್ ಬರುತ್ತೆ. ಹಾಗೆ ಇದು ಡೋರ್ದುಗಳ್ದು ಆಪ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ಸೆಂಟ್ರ್ ಕನ್ಸೋಲಲ್ಲಿ ಬಂದರೆ ಇಲ್ಲೊಂದಷ್ಟು ಫ್ಯಾಬ್ರಿಕೇಷನ್ ಟಚ್ ಕೊಟ್ಟಿದ್ದಾರೆ. ವಿತ್ ಲೆದರ್ ಟಚ್ ಎಲ್ಲ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ AC ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮ್ಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಬೋಸ್ ಸ್ಪೀಕರ್ಗಳು ಆಪ್ಷನ್ಸ್ ಬರುತ್ತೆ. ಅಲ್ಲಿ ಫ್ರಂಟ್ ಸೆಂಟ್ರಲ್ ಬರುತ್ತೆ ಮತ್ತು ಫ್ರಂಟ್ ಪ್ಯಾಸೆಂಜರ್ ಸೈಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೆಲ್ಲ ಲೆದರ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಡೋರ್ ಗ್ಲೋ ಆಪ್ಷನ್ಸ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಡಿಸೆಂಟ್ ಆನ್ ಆಫ್ ಅಂತ ಹೇಳ್ಬೋದು. ಜಾಸ್ತಿ ಅಷ್ಟೊಂದು ಸ್ಪೇಸ್ ಬರೋದಿಲ್ಲ. ಅದೇ ಸೆಂಟ್ರ್ ಕನ್ಸೋಲಲ್ಲಿ ಬರೋದು ನಿಮಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ ಲುಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೇನೋ ನೀವು ಇಟ್ಕೋಬೋದು. ಫೋನ್ಗಿನ್ನ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು
ಮತ್ತು ನೀವು ಕಪ್ ಹೋಲ್ಡ್ರ್ ನೋಡ್ತಾ ಇರ್ಬೋದು ಯಾವ ರೀತಿ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ ಅಂತ, ಸಗದಾಗಿ ಇರುತ್ತೆ. ನೀವೇನೋ ಕಪ್ಪಿಟ್ರು ಅದು ಶೇಕ್ ಆಗೋದಿಲ್ಲ, ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಲ್ಲು ನೀವು ರೂಫ್ ನೋಡ್ತಾ ಇರ್ಬೋದು. ರೂಫು ನಿಮಗೆ 10 ಸೆಕೆಂಡಲ್ಲಿ ಓಪನಿಂಗು ಮತ್ತು 10 ಸೆಕೆಂಡಲ್ಲಿ ಕ್ಲೋಸಿಂಗ್ ಆಪ್ಷನ್ಸ್ ಕೂಡ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ರೂಫ್ ಓಪನ್ ಆಗ್ತಿದೆ ಅಂತ. ಸೊ ಆಟೋಮೆಟಿಕ್ಕಾಗಿ ನಿಮಗೆ 10 ಸೆಕೆಂಡ್ಸಲ್ಲಿ ಕ್ಲೋಸ್ ಆಗುತ್ತೆ ಮತ್ತು 10 ಸೆಕೆಂಡ್ಸಲ್ಲಿ ಅದೇ 10 ಸೆಕೆಂಡ್ಸ್ ನಿಮಗೆ ಓಪನಿಂಗ್ ಕೂಡ ಆಗುತ್ತೆ. ಇದೆಲ್ಲ ನಿಮ್ಗೊಂದಷ್ಟು ಫೀಚರ್ಸ್ನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಸೀಟ್ಸು ಅಷ್ಟೇ ನೋಡ್ತಾ ಇರ್ಬೋದು. ಸೀಟ್ ಕಂಫರ್ಟಲ್ಲಿ ನಿಮಗೆ ಲೆದರ್ದು ಫ್ಯಾಬ್ರಿಕೇಷನ್ದು ಬ್ಲೂ ಮತ್ತು ಬ್ಲ್ಯಾಕ್ ಕಲರ್, ಬ್ರೌನು ಮತ್ತು ಬ್ಲ್ಯಾಕ್ ಕಲರ್ ಇಂಟೀರಿಯರ್ ಕೊಟ್ಟಿದ್ದಾರೆ. ಇವೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೆ IRVM ನೋಡಿದ್ರೆ ನಿಮಗೆ IRVM ಅಲ್ಲಿ ಮ್ಯಾನ್ಯುಯಲ್ ಅಡ್ಜಸ್ಟ್ಮೆಂಟ್ IRVM ಕೊಟ್ಟಿದ್ದಾರೆ. ಹಾಗೆ ಲೈಟ್ಸು ಅಷ್ಟೇ ನಿಮಗೆ LED ಲೈಟ್ಸ್ ಬರುತ್ತೆ ವಿತ್ SOS ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ನಿಮಗೆ ಸನ್ವೈಸರ್ಸ್ ಏನು ಅಷ್ಟೊಂದು ತೀರಾ ದೊಡ್ಡದಾಗಿ ಬರೋದಿಲ್ಲ, ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಇತ್ತು ಸೊ ಮಿರರ್ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಮಿರರಲ್ಲೇ ನಿಮಗೆ ಲೈಟ್ ಇಂಟಿಗ್ರೇಟ್ ಆಗಿದೆ. ಸೊ ಮ್ಯಾಗ್ನೆಟಿಕ್ ಥರ ಕೊಟ್ಟಿದ್ದಾರೆ ಮಿರರು, ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಹಾಗೆ ಡ್ರೈವರ್ ಸೈಡಲ್ಲೇ ನಿಮಗೆ ಮಿರರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನೀವು ಸೈಡ್ ಕ್ಲೈಡಿಂಗ್ ನೋಡ್ತಾ ಇರ್ಬೋದು. ನಿಮಗೆ ಏರೋಡೈನಮಿಕ್ಸ್ ಲುಕ್ಸ್ ಬರಲಿ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಪ್ರೀಮಿಯಮ್ ಆಗಿ ಲುಕ್ ಕೊಟ್ಟಿದ್ದಾರೆ ಅಂತ. ಸೊ ನಿಮಗೆ ಬೇರೆ ಗಾಡಿಗಳೆಲ್ಲ ಏನಾಗುತ್ತೆ ಅಂದರೆ ಫ್ರಂಟಲ್ಲಿ ಟೈರ್ ಸೈಜ್ ಏನಿರುತ್ತೋ ಅದೇ ಟೈರ್ ಸೈಜ್ ರಿಯರ್ ಬರುತ್ತಲ್ವ, ಬಟ್ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಇದೆ. ಯಾಕಂದರೆ ನಿಮಗೆ 275 ಸೆಕ್ಷನ್ ಟೈರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಅಲಾಯ್ ವೀಲು ಅಷ್ಟೇ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ 240 ಸೆಕ್ಷನ್ ಬಂದರೆ ನಿಮಗೆ ರಿಯರಲ್ಲಿ 275 ಸೆಕ್ಷನ್ ಬರುತ್ತೆ. ಸೊ ಓವರಾಲ್ ನಿಮಗೆ ರಿಯರ್ ಲುಕ್ ನೋಡಿದರೆ ರಿಯರ್ ಲುಕ್ ಅಂತೂ ಮ್ಯಾಸಿವ್ ಆಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಇದು ರೆಡ್ ಕಲರ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ನಾರ್ಮಲ್ ಆಗಿ ಕಾಣಿಸುತ್ತೆ, ಬಟ್ ಯೆಲ್ಲೋ ಕಲರಲ್ಲಿ ನಿಮಗೆ ಇದು ಸಖತ್ತಾಗಿ ಬರುತ್ತೆ ಟೈಲ್ ಲ್ಯಾಂಪು. ಸೊ LED ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ಮತ್ತು ನಿಮಗೆ ಆ್ಯರೋ ಮಾರ್ಕ್ ಕೂಡ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ಒಂದೇ ನಿಮಿಷ ರೀ, ಹಜಾರ್ಡ್ ಲೈಟ್ ಆನ್ ಮಾಡ್ತೀನಿ ಆ್ಯರೋ ಮಾರ್ಕ್ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಂಡಿಕೇಟ್ರದು. ಸೊ ಆ್ಯರೋ ಮಾರ್ಕ್ ಟೈಪು ಇಂಡಿಕೇಟರ್ ಕೊಟ್ಟಿದ್ದಾರೆ ವಿತ್ ನಿಮಗೆ LED ಟೈಲ್ ಲ್ಯಾಂಪ್ ಕೂಡ ಆ್ಯರೋ ಮಾರ್ಕ್ ಟೈಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಹಾಗೆ ರಿಯರಲ್ಲಿ ನೋಡ್ತಾ ಇರ್ಬೋದು ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ರಿಯರ್ ಸೆನ್ಸರ್ಸು ಮತ್ತು ರಿಯರ್ ಲ್ಯಾಂಪು ಇಲ್ಲೇ ಬರುತ್ತೆ ವಿತ್ ನಿಮಗೆ ಇಲ್ಲಿ ಬಂಪರಲ್ಲಿ ನೋಡ್ತಾ ಇರ್ಬೋದು ತುಂಬ ಸಖತ್ತಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ. ಮತ್ತು ಪೇಂಟ್ ಕ್ವಾಲಿಟಿ ಮತ್ತು ಪೇಂಟ್ ಫಿನಿಷಿಂಗ್ ಎಲ್ಲ ಸಖತ್ತಾಗಿ ಬರ್ತಾಯಿದೆ. ಬ್ಲ್ಯಾಕು ಮತ್ತು ರೆಡ್ ಕಾಂಬಿನೇಷನಲ್ಲಿ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ರಿಯರ್ ಕ್ಯಾಮ್ರಾ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ಬೂಟು ಅಷ್ಟೇ ನೋಡ್ತಾ ಇರ್ಬೋದು ನಿಮಗೆ. ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಒಂದು ಸೂಪರ್ ಕಾರ್ ಆಗಿರೋದ್ರಿಂದ ನಿಮಗೆ ಬೂಟು ಸ್ಪೇಸು ಅಷ್ಟೇ. ಸೊ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಬೂಟ್ನ. ಸೊ ನಾರ್ಮಲಾಗಿ ಒಂದು ಡೀಸೆಂಟಲ್ಲಿ ಬೂಟ್ಸ್ ಆಪ್ಷನ್ಸ್ ಬರುತ್ತೆ ಮತ್ತು LED ಲೈಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಕ್ಯಾರಿ ಮಾಡ್ಬೇಕಾದ್ರೆ ಇಲ್ಲೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿ, ಇಲ್ಲೇನು ಆಬ್ಜೆಕ್ಟ್ಸ್ಗಳನ್ನ ಇಟ್ಕೋಬಾರ್ದು ಅಂತ. ಒಳಗಡೆ ಇಟ್ಕೋಬೋದು, ಬಟ್ ಇಲ್ಲಿಟ್ಟಾಗ ಏನಾಗುತ್ತೆ ಇದಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಸೈಬರ್ ಸ್ಟಾರ್ ಅನ್ನೋದು ಗಾಡಿ ನೇಮ್ ಕೂಡ ಯಾವ ರೀತಿ ಹಾಕಿದ್ದಾರೆ ಅಂತ. ಮತ್ತು ರಿಯರ್ ಲುಕ್ಕಿಂದ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ. ಬ್ಲ್ಯಾಕು ಮತ್ತು ರೆಡ್ ಕಲರಲ್ಲಿ MG ಲೋಗೋ ಕೂಡ ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಓವರಾಲ್ MG ಸೈಬರ್ ಸ್ಟಾರು ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 75 lakhs ಆಗುತ್ತೆ. ಒಂದು 75 lakhs ರೇಂಜಲ್ಲಿ ನಿಮಗೆ ಒಂದು EV ವೆಹಿಕಲ್ ವಿತ್ ಸೂಪರ್ ಕಾರ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನನ್ನ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಇಲ್ಲ ಟೆಸ್ಟ್ ಡ್ರೈವ್ ಬೇಕು ಅಂತ ಹೇಳಿದ್ರೆ ಲೆವೆಲ್ ರೋಡಲ್ಲಿರೋ MG ಶೆಲೆಕ್ಸ್ ಶೋರೂಮ್ಗೆ ವಿಸಿಟ್ ಮಾಡಿ. ಅದರ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಇನ್ನಷ್ಟು ಕಾರ್ ಮತ್ತು ಬೈಕ್ ಕಂಟೆಂಟ್ಗಳಿಗೋಸ್ಕರ RK ವ್ಲಾಗ್ಸ್ ಕನ್ನಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.